ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಇದುವರೆಗೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಇವತ್ತಿನ ದಿವಸ ನಾನು ಅಲಸಂದಿ ಕಾಳಿನ ವಡೆ ಮಾಡಿ ತೋರಿಸ್ತಾ ಇದ್ದೆ. ಮೊನ್ನೆ ನಾನೆಲ್ಲ ಮಾಡಿ ತೋರಿಸಿದ್ದೆ, ಅಲಸಂದಿ ಕಾಳಿನ ಸಾರು ಪಲ್ಯ ಮಾಡಿ ತೋರಿಸಿದೆ. ಬಟ್ ನಮ್ಮೂರ ಕಡೆ ಮಾಡೋದು ಮುಂಚೆ ಎಲ್ಲ ಮಾಡ್ತಿದ್ರು ಅಲಸಂದಿ ವಡೆ ಅಂತ, ಇವಾಗ ಕಡಿಮೆ ಮಾಡ್ಯಾರ. ಅಂದೆಲ್ಲ ಮಿಕ್ಸ್ ಮಾಡ್ತಾರೆ, ಪ್ಯೂರಿಟಿ ಇರೋಂಗಿಲ್ಲ. ಅದಕ್ಕೆ ನಾನು ಏನು ಮಾಡೀನಿ, ಒಂದು ಅರ್ಧ kg ನಾನು ಅಲಸಂದಿನ ತೊಗೊಂಬಂದೀನಿ. ಬೇಳೆ ತೊಗೊಂಬಂದಿನಿ. ಈ ಥರ ಬೇಳೆ ಹೊಡೆದಿದ್ದೆ ಪ್ಯಾಕೆಟ್ ಮಾರ್ತಾರೆ. ಇದನ್ನು ತೊಗೊಂಬಂದು ನಾನು ಮಧ್ಯಾಹ್ನನೇ ನೆನೆ ಹಾಕಿದ್ದೆ, ಅಂದರೆ ಒಂದು 5-6 ಅವರ್ ನಾನು ನೆನೆ ಹಾಕಿದ್ದೆ. ನೆನೆ ಹಾಕಿದ ಮೇಲೆ ಈ ಥರ ಬಂದೈತಿ. ಇವಾಗ 8 ಗಂಟೆಗೆ ನಾನು ಇದನ್ನೆಲ್ಲ ನೆನೆಸಿಟ್ಟು ಇದನ್ನು ನಾನು ವಡೆ ಮಾಡ್ತೀನಿ ಈಗ. ಇದಕ್ಕೆ ಏನೇನು ಬೇಕು ಇಂಗ್ರೀಡಿಯೆಂಟ್ಸ್ ಅಂತ ನಾನು ನಿಮಗೆ ತೋರಿಸ್ಕೊಡ್ತೇನೆ. ಇಲ್ಲೆಲ್ಲ ನಾನು ಮುಂಚೆನೇ ಕಟ್ ಮಾಡಿ ಇಟ್ಕೊಂಡೇನಿ. ಒಂದು ಈರುಳ್ಳಿ ತೊಗೊಂಡೇನಿ, ಒಂದು 3 ಬೆಳ್ಳುಳ್ಳಿ ತೊಗೊಂಡಿರ್ಬೋದು, ಒಂದು 3 ಮೆಣಸಿನ್ಕಾಯಿ, ಕೊತ್ತಂಬರಿ, ಕರಿಬೇವನ್ನ ನಾನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಟಿನಿ ಇಲ್ಲೇ, ಜೀರಿಗೆ, ಮತ್ತು ನಮಗೆ ಟೇಸ್ಟಿಗೆ ಇಲ್ಲೇ ಉಪ್ಪು. ಎಲ್ಲ ಇದನ್ನೆಲ್ಲ ಹಾಕಿ ನಾವು ಮಿಕ್ಸಿ ಮಾಡ್ಕೊಂಬರೋಣ. ಅವರಿ ನಾನು ಯಾವ ಥರ ಮಿಕ್ಸಿ ಮಾಡ್ತೇನೆ ಅಂಥೇಳಿ ನಾನು ನಿಮ್ಗೆ ಮಿಕ್ಸಿ ಮಾಡೋ ನಾನು ತೋರಿಸ್ಕೊಡ್ತೇನಂತ. ಇವಾಗ ಮುಂಚೆ ನಾನು ಒಂದು 3-4 ಸಾರಿ ವಾಶ್ ಮಾಡಿ ಇಟ್ಕೊಂಡೀನಿ ಇದನ್ನು ಬೇಳೆನ. ಸ್ವಲ್ಪ ನಾನು ಹಾಕ್ಕೋತೀನಿ ಇವಾಗ. ಇದಕ್ಕೆ ನೀರು ಯಾವುದೇ ಕಾರಣಕ್ಕೂ ನಾವು ನೀರು ಟಚ್ ಮಾಡಬಾರ್ದು. ಸ್ವಲ್ಪ ತರಿತರಿಯಾಗಿ ನಾವು ಇದನ್ನು ರುಬ್ಕೊಂಬರ್ಬೇಕು, ಜಾಸ್ತಿ ಸಣ್ಣ ಮಾಡಬಾರ್ದು. ನಾನು ಮಿಕ್ಸಿ ಮಾಡ್ಕೊಂಬಂದಿನಿಲ್ಲಿ, ಜಾಸ್ತಿ ಏನು ಸಣ್ಣಾಗಿಲ್ಲ, ತರಿತರಿಯಾಗಿ ನಾನು ಇದನ್ನು ರುಬ್ಕೊಂಬಂದೀನಿ. ಇದಕ್ಕೆ ಇದೆಲ್ಲ ನಾವು ಇಂಗ್ರೀಡಿಯೆಂಟ್ಸ್ ಐತಲ್ಲ, ಇದನ್ನು ಸ್ವಲ್ಪ ನಾವು ಆ್ಯಡ್ ಮಾಡ್ತಾ ಹೋಗಬೇಕು. ಸ್ವಲ್ಪ ಈರುಳ್ಳಿ, ಸ್ವಲ್ಪ ಕರಿಬೇವು, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಜೀರಿಗೆ, ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಮೆಣಸಿನ್ಕಾಯಿ, ಇದನ್ನೆಲ್ಲ ಹಾಕ್ಕೊಂಡು ನಾವು ಜಾಸ್ತಿ ಏನು ಸಣ್ಣ ಮಾಡಬಾರ್ದು. 1-2 ರೌಂಡ್ ಹೊಡೆದ್ರೆ ನಾನು ಇದನ್ನು ತೆಗೆದುಬಿಡ್ಬೇಕು. ನೆಕ್ಸ್ಟ್ ನಮ್ಗೆ ಎಷ್ಟು ಬೇಕೋ ಉಪ್ಪನ್ನು ನಾವು ನೋಡ್ಕೊಂಡು ಲಾಸ್ಟಿಗೆ ಬೇಕಾದರೆ ಮಿಕ್ಸ್ ಮಾಡ್ಕೋಬೋದು. ಇವಾಗಲೇ ಕೂಡ ನಾವು ಹಾಕ್ಕೋಬೋದು. ಇವಾಗಲೇ ಹಾಕಿದರೆ ಸ್ವಲ್ಪ ಕ್ವಾಂಟಿಟಿ ನಮಗೆ ಸಿಗೋಂಗಿಲ್ಲ ಅಂತ ಎಲ್ಲ ಆದಮೇಲೆ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಅಂತ. ಇವಾಗ ಮಿಕ್ಸಿ ಎಲ್ಲ ಮಾಡ್ಕೊಂಬಂದು ನಾವು ಇಷ್ಟೇ ತರಿ ಆಗೈತಿ ಇಲ್ಲಿದು, ಜಾಸ್ತಿ ಏನು ಇದು ಸಣ್ಣ ಆಗಿಲ್ಲ. ನಾವು ಈಗ ಆಯಿಲ್ನ ಹೀಟ್ ಮಾಡೋಕೆ ಇಟ್ಟೀವಿ ಬಿಸಿಗೆ. ಇದು ಬಿಸಿ ಆಗಲಿ. ನಮ್ಮ ವಡೆ ಎಲ್ಲ ಫೈನಲಿ ರೆಡಿ ಆಯ್ತು. ಇವಾಗ ಏನಿಲ್ಲ, ನಮ್ಮ ಮನೆಯವ್ರಿಗೆ ತಿನ್ಸೋದೊಂದೇ ಬಾಕಿ. ನೋಡೋಣ ನಮ್ಮ ಮನೆಯವ್ರು ಹೆಂಗಾಗೈತೆ ಅಂತ ಹೇಳ್ತಾರೆ, ಅವಾಗಲೇ ಅವ್ರು ಟೇಸ್ಟ್ ಮಾಡ್ತಾರೆ. ಕ್ಯಾಮ್ರಾ ಮುಂದೆ ಯಾವ ಥರ ಹೇಳ್ತಾರೆ ನೋಡೋಣ ಅಂತ. ಯಾವ ಥರ ರಿವ್ಯೂ ಕೊಡು. ಸೂಪರ್ ಆಗೈತಂತ. ನಾನು ತಿಂದೀನಿ, ನನಗೇನು ಅಷ್ಟು ಸ್ವಲ್ಪ ಸಾಲ್ಟ್ ಕಡಿಮೆ ಆಗೈತೆ ಅನ್ಸತ್ತತಿ. ನಮ್ಮ ಮನೆಯವ್ರಿಗೆಲ್ಲ ಹಿಂಗೆ ಇರಬೇಕು. ಚೆನ್ನಾಗೈತಿ. ನೀವು ಒಂದು ಸಾರಿ ಟ್ರೈ ಮಾಡಿರಿ.
ಕೆಲಸ ಎಲ್ಲ ಮುಗಿಸ್ಕೊಂಡು ಹೊಸಪೇಟೆಗೆ ಹೋಗೋಣ ಅಂತ ಹೋಗ್ತಾಯಿದ್ವಿ ನಮ್ಮ ಮನೆಯವರು ನನ್ನ ಮಗಳು ಎಲ್ಲ. ಏನಿಲ್ಲ, ಸ್ವಲ್ಪ ಡ್ರೈವಿಂಗ್ ಕಲಿಯೋಣ ಅನ್ನೋದು ಸ್ವಲ್ಪ ಇತ್ತು. ಮೊನ್ನೆ ಪ್ರಯಾಗ್ರಾಜಕ್ಕೆ ಹೋದಾಗೆಲ್ಲ ನಮ್ಮ ಮನೆಯವರು ಒಂದೇ ಡ್ರೈವ್ ಮಾಡ್ತಿದ್ರಲ್ಲ, ಅದನ್ನೆಲ್ಲ ನೋಡಿ ನನಗೂ ಅನ್ನಿಸ್ತು, ನಾನು ಯಾಕೆ ಸ್ವಲ್ಪ ಹೊತ್ತು ಡ್ರೈವ್ ಮಾಡಿ ನಮ್ಮ ಮನೆಯವ್ರಿಗೆ ಸ್ವಲ್ಪ ಹೆಲ್ಪ್ ಮಾಡಬಾರ್ದು ಅಂಥೇಳಿ. ಸೊ ಅದಕ್ಕೆ ಕಲಿಯೋಣ ಅಂಥೇಳಿ ನಾನು ಹೊಸಪೇಟೆ ಒಳಗಿರೋ ಕರ್ನಾಟಕ ಡ್ರೈವಿಂಗ್ ಸ್ಕೂಲ್ ಅನ್ನೋ ಒಂದು ಡ್ರೈವಿಂಗ್ ಸ್ಕೂಲಿಗೆ ನಾನು ಸೇರ್ಕೊಂಡಿನಿ. ಎಷ್ಟು ಕಲಿತಾ ಇದ್ದೀನಿ, ಬಟ್ ತಲೆಗೆ ಹೋಗ್ತಾ ಇಲ್ಲ. ಕೆಲವೊಂದು ನಾನು ಮಿಸ್ ಮಾಡತ್ಬಿಟ್ಟೇನೆ ಇಲ್ಲಿ. ಸಿಕ್ಕಾಪಟ್ಟೆ ಭಯ ಆಗ್ಬಿಡ್ತದೆ ನನಗೆ. ರೌಂಡ್ ಹೊಡಿಯುವಾಗ ನನಗೆ ಏನು ಅನ್ಸಲ್ಲ, ರೋಡ್ ಒಳಗೆ ಹೋಗುವಾಗ ಹಂಪ್ ಬಂದಾಗ ಯಾವುದಾದ್ರೂ ವೆಹಿಕಲ್ ಹತ್ರ ಬಂದಾಗ ನಾನು ಸ್ಟಾಪ್ ಮಾಡ್ಬೇಕಂದ್ರೆ ಅವಾಗಂತೂ ನನಗೆ ಸಿಕ್ಕಾಪಟ್ಟೆ ಭಯ ಆಗ್ಬಿಡ್ತೈತಿ. ಬಟ್ ಇವಾಗ ಅನಿಸತೈತಿ, ಯಾಕಪ್ಪ ಸೇರಿಕೊಂಡೆ ನಾನು, ನನ್ನ ಕಡೆ ಆಗುತ್ತೋ ಇಲ್ಲೋ ಅನ್ನೋದು ನನಗೊಂದು ಭಯನೇ ಹುಡ್ಕೊಂಬಿಟ್ಟೈತಿ. ಇನ್ನು ಇದು ಒಂದು 15 ದಿನ ಅಂತೂ ನಾನು ಕಲಿಲೇಬೇಕು. ಸೊ ನೋಡೋಣ, ಏನು ಕಲಿಯೋಕ್ಕಾಗುತ್ತೋ, ಏನು ಅರ್ಧಕ್ಕೆ ಬಿಡ್ತೀನೋ ಗೊತ್ತಿಲ್ಲ. ನಮ್ಮ ಮನೆಯವ್ರಂತೂ ಬೈತಾನೆ ಇದ್ದಾರೆ ನನಗೆ, ನೀನು ಕಲಿಯಲ್ಲ, ಈ ಜನ್ಮದೊಳಗೆ ಕಲಿಯಲ್ಲ ಅಂಥೇಳಿ. ಟ್ರೈ ಮಾಡೋಣ ಕಲಿಯೋಕ್ಕೆ. ಕೋರ್ಸ್ ಅಂತೂ ನಾನು ಕಂಪ್ಲೀಟ್ ಮಾಡಲೇಬೇಕಲ್ಲ. ಸೊ ಅಲ್ಲಿವರೆಗೂ ನಾನು ಕಲಿತ್ರೆ ಕಲಿಬೋದೇನಪ್ಪ, ನೋಡೋಣ. ಡ್ರೈವಿಂಗ್ ಎಲ್ಲ ಮುಗಿಸ್ಕೊಂಡು ತರಕಾರಿ ತೊಗೊಳ್ಳೋಣ ಅಂದ್ಕೊಂಡು ತರಕಾರಿ ಮಾರ್ಕೆಟಿಗೆ ಬಂದ್ವಿ. ಮನೇಲಿ ಸ್ವಲ್ಪ ತರಕಾರಿ ಎಲ್ಲ ಖಾಲಿ ಆಗಿಬಿಟ್ಟಿತ್ತು. ಸ್ವಲ್ಪ ಟೊಮೆಟೊ ಎಲ್ಲ ತೊಗೊಂಡು ಹೋಗೋಣ ಅಂಥೇಳಿ ತೊಗೋತಾ ಇದ್ದೆ. ಮಗಳು ವಿಡಿಯೋ ಮಾಡ್ತಾ ಇದ್ಲು. ಸೊ ಟೈಮ್ ಆಯಿತು. ಸೊ ತರಕಾರಿ ಎಲ್ಲ ತೊಗೊಂಡು ಇವಾಗ ಮನೆಗೆ ಹೋಗೋಣ. ನೆಕ್ಸ್ಟ್ ವಿಡಿಯೋದಾಗ ನಾನು ನಿಮ್ಗೆ ಸಿಗ್ತೇನೆ. ಸೊ ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.